ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಎಲ್ಲರಿಗೂ ಈಸಿಯಾಗಿ ಬರುವಂತಹ ಒಂದು ಹೊಸ ರೀತಿಯ ಕ್ರೋಶಾ ಬಾರ್ಡರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ ಅಂತಲೇ ಹೇಳ್ಬೋದು. ಕುಚ್ಚು ಕೊಟ್ಟೋ ಕೆಲಸನಿಲ್ಲ, ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ. ಹಾಗೆ ಇಷ್ಟಿಚ್ಚಿಗೆ ಟ್ರೆಂಡಿಂಗಲ್ಲಿ ಇರುವಂತಹ ಕ್ರಿಸ್ಟಲ್ ಬೀಡ್ಸ್ನ ಬಳಸಿಬಿಟ್ಟು ಈ ಒಂದು ಡಿಸೈನ್ನ ಹಾಕ್ತಾ ಇದ್ದೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ನೋಡಿ, ತುಂಬಾ ಚೆನ್ನಾಗಿದೆ. ಸಿಂಪಲ್ ಡಿಸೈನು, ತುಂಬಾ ಸಖತ್ತಾಗಿ ಬರುತ್ತೆ. ಇದಕ್ಕೆ ನೋಡಿ ಬೀಡ್ಸ್ ಬಂದು ನಾನು ಗ್ರೀನ್ ಸ್ಯಾರಿ ಗ್ರೀನ್ ಇರೋದ್ರಿಂದ ಗ್ರೀನ್ ಕ್ರಿಸ್ಟಲ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಹಾಗೆ ಗೋಲ್ಡ್ ಕಲರ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಈ ಬೀಡ್ಸ್ ಬಂದು ಬ್ಲೌಸ್ ವರ್ಕಿಗೆಲ್ಲ, ಮಗ್ಗಮ್ ವರ್ಕಿಗೆಲ್ಲ ತುಂಬ ಯೂಸ್ ಮಾಡ್ತಾರೆ. ಅದು ಇದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಹಂಗಾಗಿ ನಾನು ಈ ಥರ ಗೋಲ್ಡ್ ಕಲರ್ ಬೀಡ್ಸು ಲಾಸ್ಟ್ ಸೈಜ್, ಚಿಕ್ಕ ಸೈಜ್ ಅಂತಾರಲ್ವ, ಶುಗರ್ ಬೀಡ್ಸ್ ಸೈಜಲ್ಲಿ ಬೀಡ್ಸ್ ಇದೆ. ಆ ಬೀಡ್ಸ್ನ ಇಲ್ಲಿ ನಾನು ತೊಗೊಂಡಿದ್ದೀನಿ. ಇಲ್ಲಿ ಎರಡು ಡಿಫ್ರೆಂಟ್ ಇರುವಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಒಂದೇ ಬೀಡ್ಸಿಂದ ಕೂಡ ಟ್ರೈ ಮಾಡ್ಕೋಬೋದು. ಜಸ್ಟ್ ನಿಮಗೆ ಕ್ರಿಸ್ಟಲ್ ಬೀಡ್ಸ್ ಇದ್ದರೆ ಸಾಕು, ಚೆನ್ನಾಗಿ ಕಾಣಿಸುತ್ತೆ. ಯಾಕಪ್ಪ ನಾನು ಸೇಮ್ ಎರಡು ಬೀಡ್ಸ್ನ ತೊಗೊಂಡಿದ್ದೀನಿ ಅಂದರೆ, ಸೇಮ್ ಮ್ಯಾಚಿಂಗ್ ನೋಡಿ, ಸ್ಯಾರಿ ಗ್ರೀನ್ ಇರೋದ್ರಿಂದ, ಗ್ರೀನ್ ಬೀಡ್ಸ್ ಇರೋದ್ರಿಂದ ಇಲ್ಲಿ ವರ್ಕ್ ಮಾಡಿಕೊಂಡಾಗ ತುಂಬ ಹೈಲೈಟಾಗಿ ಕಾಣಿಸೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾನು ಈ ಗೋಲ್ಡ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ನೀವೇನಾದರೂ ಕಾಂಟ್ರಾಸ್ಟಲ್ಲಿ ಸ್ಯಾರಿ ಇತ್ತು, ಕಾಂಟ್ರಾಸ್ಟ್ ಕಲರಲ್ಲಿ ಥ್ರೆಡ್ ವರ್ಕು ಹಾಗೆ ಕ್ರಿಸ್ಟಲ್ ಬೀಡ್ಸ್ ಇದ್ದರೆ ಒಂದು ಬೀಡ್ಸೇ ಸಾಕು, ಎರಡು ಬೀಡ್ಸ್ ಅವಶ್ಯಕತೆ ಇಲ್ಲ. ಒಂದೇ ಬೀಡ್ಸಲ್ಲಿ ನೀವು ವರ್ಕ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ದಾರ ಬಂದು ನೋಡಿ, ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಸ್ವಲ್ಪ ನೈಸಾಗಿ ಡೀಸೆಂಟಾಗಿ ಇರಲಿ ಅಂತ ಹೇಳಿಬಿಟ್ಟು 6 ಎಳೆ ತೊಗೊಂಡಿದ್ದೀನಿ. ನಿಮಗೆ ಥಿಕ್ನೆಸ್ ಜಾಸ್ತಿ ಬೇಕು ಅನ್ನೋಂಗಿದ್ರೆ ನೀವು 8 ಎಳೆ ಕೂಡ ತೊಗೋಬೋದು. 6 ಎಳೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ, ಈ ಕ್ರಿಸ್ಟಲ್ ಬೀಡ್ಸ್ ಏನಿದೆಯಲ್ಲ, ಕೆಲವೊಂದು ಹೋಲ್ಸು ತುಂಬ ಚಿಕ್ಕದಾಗೆ ಬರುತ್ತೆ, ತುಂಬ ದೊಡ್ಡದಾಗಿ ಹೋಲ್ಸ್ ಇರಲ್ಲ. ಆ ಥರ ಬೀಡ್ಸ್ ಸಿಕ್ಕಾಗ ನೀವು 1-2-3 ಎಳೆನ ಕಡಿಮೆ ಮಾಡಿಕೊಂಡು ವರ್ಕ್ನ ಮಾಡ್ಕೊಳ್ಳಿ. 8 ಎಳೆದರೆ ಕೆಲವೊಂದು ಸತಿ ದಾರನ ಪಾಸ್ ಮಾಡ್ಕೊಂಡು ಎಳ್ಕೊಳ್ಳೋದ್ರಲ್ಲೇ ಒಂದು ಎಳೆ ದಾರ ಕಟ್ಟಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಥರ ಇರೋದ್ರಿಂದ ನಾನೇನು ಮಾಡಿದ್ದೀನಿ, ಇಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ. ನಿಮಗೆ ಹೋಲ್ ತುಂಬ ದೊಡ್ಡದಾಗಿದೆ, ಆರಾಮಾಗಿ ನಮಗೆ ಬರುತ್ತೆ ಅನ್ನೋಂಗಿದ್ರೆ ನೀವು 8 ಎಳೆ ತೊಗೊಂಡು ಕೂಡ ವರ್ಕನ್ನ ಮಾಡ್ಕೋಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಫಸ್ಟು ನೋಡಿ, ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೊಂಡು ಲಾಕ್ ಮಾಡ್ತೀವಲ್ವ, ಆ ರೀತಿ ಫಸ್ಟು ಲಾಕನ್ನು ಮಾಡ್ಕೊಳ್ಳೋಣ. ಸೊ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊತೀನಿ. ಯಾವಾಗಲೂ 2 ಲಾಕನ್ನು ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊತೀವಿ ಅಲ್ವಾ, ಆ ರೀತಿ 2 ಲಾಕನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, 2 ಲಾಕನ್ನು ಹಾಕಿದ ಮೇಲೆ ಇಲ್ಲಿ ಕುಚ್ಚಿಗೆ ನಾವು ಚೈನ್ ಹಾಕ್ಕೊಂತಲ್ಲ, ಕುಚ್ಚು ಹಾಕ್ತಾ ಇಲ್ವಲ್ವ, 2 ಲಾಕ್ ಹಾಕಿದ ತಕ್ಷಣವೇ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಕ್ರಿಸ್ಟಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಗೇನಾದರೂ ಹೋಲ್ ಚೆನ್ನಾಗಿತ್ತು, ಅಗಲವಾಗಿದೆ, ಹೋಲ್ ಜಾಸ್ತಿ ಇದೆ ಅನ್ನೋಂಗಿದ್ರೆ ನೀವು 8 ಎಳೆ ದಾರ ತೊಗೊಂಡು ವರ್ಕ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಡಿಸೈನು ತಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಹೋಲ್ ಚಿಕ್ಕದಾಗಿರೋದ್ರಿಂದ ನಾನು 6 ಎಳೆ ತೊಗೊಂಡಿದ್ದೀನಿ. ಈ ಥರ ಫಸ್ಟು ಒಂದು ಕ್ರಿಸ್ಟಲ್ ಬೀಡ್ಸ್ನ ಹಾಕಿದ ಮೇಲೆ ನೋಡಿ, ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಫಸ್ಟು ನೀಡಲ್ ನಂಬರು ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು 9 ತೊಗೊಂಡಿದ್ದೀನಿ. ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ, ನೀಡಲ್ ಮೇಲೆ 1 ಬರಿ ದಾರನ ಸುತ್ಕೊಳ್ಳೋಣ. 1 ಬರಿ ದಾರನ ಸುತ್ತಕೊಂಡು ಕ್ರಿಸ್ಟಲ್ ಬೀಡ್ಸ್ ಈ ಥರ ಫೋಲ್ಡ್ ಮಾಡಿ, ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಲ್ಲಿ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಪಲ್ಲು ಕೂಡ ಅಷ್ಟೇ ತುಂಬ ಸಾಫ್ಟಾಗಿದೆ. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ, ನಿಮಗೆ ಕಾಣಿಸಲ್ಲ, ಆದಷ್ಟು ಡಬಲ್ ಕ್ರೋಶೆ ಕಂಬ ತುಂಬ ಚಿಕ್ಕದಾಗಿ ಹಾಕ್ಕೋಬೇಕಾಗತ್ತೆ, ತುಂಬ ದೊಡ್ಡದ ಅವಶ್ಯಕತೆ ಇರೋದಿಲ್ಲ. ಡಿಸೈನ್ ಕೂಡ ಅಷ್ಟೇ ತುಂಬ ಚಿಕ್ಕದಾಗಿ ಬರುತ್ತೆ. ಹಾಗಾಗಿ ಡಬಲ್ ಕ್ರೋಶೆ ಕೂಡ ನೀವು ಚಿಕ್ಕದಾಗೆ ಹಾಕ್ಕೊಳ್ಳಿ. ಈ ರೀತಿ ಒಂದು ಡಬಲ್ ಕ್ರೋಶೆನ ಹಾಕ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡ್ಕೋಬೇಕು. ಥ್ರೆಡನ್ನ ಮೇಲೆ ಮಾಡ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲೇನು ಗೋಲ್ಡ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ ಅಲ್ವಾ, ಒಂದು ರೀತಿ ಡಲ್ ಗೋಲ್ಡ್ ಅಂತಲೇ ಹೇಳ್ಬೋದು. ಇದು ಆ ಕಡೆ ಸಿಲ್ವರು ಅಲ್ಲ, ಹಾಗೆ ಡಲ್ ಗೋಲ್ಡು ಅಲ್ಲ, ಎರಡಲ್ಲಿ ಮಿಕ್ಸ್ ಇರುವಂಥ ಗೋಲ್ಡ್ ಕಲರು. ಸೊ ಹಂಗಾಗಿ ಈ ಬೀಡ್ಸ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಬೀಡ್ಸ್ ತೊಗೊಂಡಿದ್ದೀನಿ. ನಿಮ್ಮ ಸ್ಯಾರಿಯಲ್ಲಿ ಯಾವ ಕಲರ್ದೆ ಮ್ಯಾಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಬೀಡ್ಸ್ಗಳನ್ನ ತೊಗೊಳ್ಳಿ. ಈ ಥರ 3 ಬೀಡ್ಸ್ ಒಟ್ಟಿಗೆ ಹಾಕಿಬಿಟ್ಟು ಇಲ್ಲಿ ನಾವು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀವಿ ಅಲ್ವಾ, ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ 3 ಬೀಡ್ಸ್ಗಳನ್ನ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ಮತ್ತೆ ಈಗ ನೀಡಲ್ ಮೇಲೆ 1 ಬರಿ ದಾರನ ಸುತ್ತಕೊಂಡು ಮತ್ತು ಇದೇ ಪಾಯಿಂಟಲ್ಲೇ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು, ಈಗ ನೀಡಲ್ ಮೇಲೆ 3 ದಾರ ಇದೆಯಲ್ಲ, ಈ 3 ದಾರನ ಒಟ್ಟಿಗೆ ಈ ರೀತಿ ಎಳ್ಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಆಮೇಲೆ ಬೆರಳ ಸಹಾಯದಿಂದ ಈ ರೀತಿ ತಿರ್ಸ್ಕೊಳ್ಳಿ ಮಣಿನ. 3 ಬೀಡ್ಸು ಒಂದೇ ಹತ್ತದಲ್ಲಿ ಅದು ಕೂಡುತ್ತೆ. ಈ ರೀತಿ 3 ಬೀಡ್ಸ್ಗಳ ಹತ್ತದಲ್ಲಿ ಹಾಕಿಬಿಟ್ಟು ಒಂದು ಹಾಫ್ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು.
ಮತ್ತು ಇದೇ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಈಗ ಎಲ್ಲ ದಾರನ ಒಟ್ಟಿಗೆ ರೀತಿ ಎಳ್ಕೋಬೇಕು. ಅಂದರೆ ಮತ್ತೆ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಅದೇ ಡಬಲ್ ಕ್ರೋಶೆ ಕಂಬದಲ್ಲಿ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ, ಮತ್ತೆ ಹಾಫ್ ಡಬಲ್ ಕ್ರೋಶೆ. ಇಲ್ಲಿ 4ಕ್ಕೆ 4 ಹಾಫ್ ಡಬಲ್ ಕ್ರೋಶೆನ ಹಾಕಿದ್ದೀನಿ. ಒಂದು ಕ್ರಿಸ್ಟಲ್ ಬೀಡ್ಸ್ ಹಾಕಿದ ಮೇಲೆ ನೋಡಿ 4 ಹಾಫ್ ಡಬಲ್ ಕ್ರೋಶೆನ ಹಾಕಿದ್ದೀನಿ. 3 ಬೀಡ್ಸ್ ಹಾಕಿಬಿಟ್ಟು 4 ಡಬಲ್ ಕ್ರೋಶೆ ಹಾಫ್ ಡಬಲ್ ಕ್ರೋಶೆ ಹಾಕಿದ ಮೇಲೆ ಇದು ಕರೆಕ್ಟಾಗಿ ಎಲ್ಲಿ ಬರುತ್ತಾರೆ ನೋಡಿಕೊಂಡು ಆ ಪಾಯಿಂಟಿಗೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಡಿಸೈನು ತುಂಬ ಪುಟ್ಟದಾಗಿ ಹಾಕ್ತಾ ಇದ್ದೀನಿ. ನಿಮಗೇನಾದರೂ ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು, ತಿಕ್ಕಾಗಿ ಬೇಕು ಅಂದರೆ ಹೇಳಿದ್ನಲ್ಲ 8 ಎಳೆ ದಾರ ತೊಗೊಳ್ಳಿ. ಹಾಗೆ ಇಲ್ಲಿ ನಾವು ಡಬಲ್ ಕ್ರೋಶೆ ಕಂಬ ಹಾಕಿ ವರ್ಕ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಸ್ವಲ್ಪ ದೊಡ್ಡದಾಗಿ ಬೇಕು ಅಂತಂದರೆ ನೀವು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊಂಬಿಟ್ಟು ಇಲ್ಲಿ ಹಾಫ್ ಡಬಲ್ ಕ್ರೋಶೆ 4 ಮಾಡಿದ್ದೀನಲ್ವ, ನೀವು 6 ಮಾಡಿಕೊಂಡು ಸ್ವಲ್ಪ ಬಿಗ್ ಸೈಜಲ್ಲಿ ಕೂಡ ನೀವು ಹಾಕ್ಕೋಬೋದು. ಫಸ್ಟ್ ನೀವು ಆಚಲ್ಲಿ ಏನು ಹಾಕ್ಕೊತೀರೋ ಅದೇ ಕಂಟಿನ್ಯೂ ಆಗಿ ನೀವು ಮಾಡ್ಕೋಬೇಕಾಗತ್ತೆ. ಮತ್ತೆ ನೋಡಿ ಒಂದು ಕ್ರಿಸ್ಟಲ್ ಬೀಡ್ಸ್ಗಳನ್ನ ಹಾಕಿದ್ದೀನಿ. ಮತ್ತೆ ಒಂದು ಕ್ರಿಸ್ಟಲ್ ಬೀಡ್ಸ್ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ ಒಂದೂವರೆ ದಾರ ಸುತ್ತಕೊಂಡು ಕರೆಕ್ಟಾಗಿ ಇದನ್ನು ಸ್ಲಾಟಿಂಗಲ್ಲಿ ಇಟ್ಕೊಳ್ಳಿ. ಯು ಶೇಪ್ ಆದ್ರೆ ಇಟ್ಕೊಂಡ್ಬಿಟ್ಟು ಕರೆಕ್ಟ್ ಆ ಪಾಯಿಂಟಿಗೆ, ಅಂದರೆ ಇಲ್ಲಿ ಏನು ಬೀಡ್ಸ್ ರೀಚ್ ಆಗುತ್ತೆ ನೋಡ್ಕೊಂಡು ಈ ರೀತಿ ಪಲ್ಲುಗೆ ಈ ಥರ ಕೆಳಗಡೆ ಮಾಡಿ ಅದು ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಒಂದು ಪಾಯಿಂಟಷ್ಟು ಸ್ವಲ್ಪ ಜಾಸ್ತಿ ಹಂಗೆ ಆ ಒಂದು ಪಾಯಿಂಟಿಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೊಳ್ಳೋಣ. ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ 3 ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 3 ಬೀಡ್ಸ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಯಾವುದೇ ಒಂದು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು ಬೇಡ. ಹಾಗೆಯೇ ಮತ್ತೆ ಡಬಲ್ ಕ್ರೋಶೆ ಕಂಬದಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಫಸ್ಟ್ ಈ 3 ಬೀಡ್ಸನ್ನ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದೂವರೆ ದಾರ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತಂದು ಈ 3 ದಾರನ ಒಟ್ಟಿಗೆ ಈ ರೀತಿ ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಹಾಫ್ ಡಬಲ್ ಕ್ರೋಶೆ ಈ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ 4 ಸತೆ ಮಾಡ್ಕೊಂಡಿದ್ದೀನಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೋಬೇಕು. 4 ಹಾಫ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಮತ್ತೆ ಇದು ಎಲ್ಲಿ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೋಬೇಕು. ಜಸ್ಟ್ ಒಂದು ಲಾಕ್ ಸಾಕು. ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಕ್ರಿಸ್ಟಲ್ ಬೀಡ್ಸ್ನ ತೊಗೊತಾ ಇದ್ದೀನಿ. ಮತ್ತೆ ಒಂದು ಕ್ರಿಸ್ಟಲ್ ಬೀಡ್ಸ್ ಅಷ್ಟೇ ಫ್ರೆಂಡ್ಸ್. ಡಿಸೈನ್ ಇರೋದು ತುಂಬ ಈಸಿ ಇದೆ, ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಸೇಮ್ ಕಲರಲ್ಲಿ ವರ್ಕ್ ಮಾಡಿಕೊಂಡ್ರೆ ನಿಮಗೆ ಅಸಲು ಇಲ್ಲೊಂದು ನಾವೇನಾದರೂ ಒಂದು ಪಲ್ಲುಗೆ ವರ್ಕ್ ಮಾಡ್ಕೊಂಡಿದ್ದೀವೋ ಇಲ್ಲೋ ಅನ್ನೋಷ್ಟು ಲುಕ್ ಅನ್ನೋದು ಕಾಣಿಸುತ್ತೆ. ಈ ಕ್ರಿಸ್ಟಲ್ ಬೀಡ್ಸ್ ಹಾಕಿ ಜಸ್ಟ್ ಆ ಥರ ವರ್ಕ್ ಮಾಡ್ಕೊಂಡ್ರಂತೂ ಇನ್ನೂ ಕಾಣಿಸೋದೇ ಇಲ್ಲ. ಜಸ್ಟ್ ಕಾಣಲಿ ಅನ್ನೋಗೋಸ್ಕರ ನಾನು ಈ ಥರ ಗೋಲ್ಡ್ ಕಲರ್ ಬೀಡ್ಸನ್ನ ಹಾಕಿದ್ದೀನಿ. ಇದು ಬಂದು ಮೇಲೆ ಹಾಕಿರುವಂಥ 3 ಬೀಡ್ಸ್ ಬಂದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ. ಇಲ್ಲ ನಮಗೆ ಕಾಣಿಸ್ಬಾರ್ದು, ಮಣಿ ಜಾಸ್ತಿ ಇಷ್ಟ ಇಲ್ಲ ಅನ್ನೋರಾಗಿದ್ದರೆ ನಾರ್ಮಲ್ ಆಗಿ ಒಂದೇ ಒಂದು ಕ್ರಿಸ್ಟಲ್ ಬೀಡ್ಸ್ನ ಹಾಕಿಬಿಟ್ಟು ಈ ವರ್ಕನ್ನ ನೀವು ಮಾಡ್ಕೋಬೋದು. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಗ್ರ್ಯಾಂಡಾಗಿ ನಮಗೆ ಹೆವಿ ಸ್ವಲ್ಪ ಕಾಣಲಿ, ಸಿಂಪಲ್ ಆದರೂ ಕೂಡ ಕಾಣಬೇಕು ಅನ್ನೋಂಗಿದ್ರೆ ಈ ಥರ 3 ಬೀಡ್ಸ್ನ ಹಾಕ್ಕೊಂಡು ಕೂಡ ನೀವು ಟ್ರೈ ಮಾಡ್ಕೋಬೋದು. ಈಗೇನು ಎಕ್ಸಾಕ್ಟಾಗಿ ನಾನು ಏನು ವರ್ಕ್ ಮಾಡಿದ್ದೀನೋ ಇದೇ ರೀತಿಯಾಗಿ ನೀವು ಕೂಡ ವರ್ಕ್ನ ಮಾಡ್ಕೋಬೋದು. ಇಲ್ಲಿ ನೋಡಿ 4 ಡಬಲ್ ಕ್ರೋಶೆ ಕಂಬ ಹಾಫ್ ಡಬಲ್ ಕ್ರೋಶೆನ ಕಂಬನ ಹಾಕ್ಕೋಬೇಕು. 4 ಹಾಫ್ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ ಇದು ಎಲ್ಲಿ ಬರುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ನ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಸೊ ಈ ಥರ ಮತ್ತೆ 4 ಹಾಫ್ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಲಾಕ್ ಮಾಡ್ಕೋಬೇಕು. ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಕ್ರಿಸ್ಟಲ್ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ಹಾಫ್ ಡಬಲ್ ಕ್ರೋಶೆ 4 ಬಾರಿ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಕ್ರಿಸ್ಟಲ್ ಬೀಡ್ಸ್ ವೆಯ್ಟ್ ಇರೋದ್ರಿಂದ ಈ ಥರ ವೆಯ್ಟ್ ಬರುತ್ತೆ, ತುಂಬಾ ನೀಟಾಗಿ ಕುಂತ್ಕೊಳ್ಳುತ್ತೆ. ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ಇದೇ ರೀತಿಯಾಗಿ ಸ್ಯಾರಿ ಫುಲ್ ಕಂಟಿನ್ಯೂ ಆಗಿ ನೀವು ಹಾಕ್ಕೊಂಡು ಹೋಗಬೇಕು. ನಾನು ಹೇಳ್ತಾ ಇದ್ದೀನಿ ಇನ್ನೊಮ್ಮೆ ಏನೂ ಚೇಂಜಸ್ ಬರೋದಿಲ್ಲ. ಸ್ಟಾರ್ಟಿಂಗಲ್ಲಿ ನೀವೇನಾದರೂ ಹೆಚ್ಚು ಕಮ್ಮಿ ಅದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಂಗಿದ್ರೆ ಸ್ಟಾರ್ಟಿಂಗಲ್ಲೇ ಮಾಡಿಕೊಂಡು ಅದೇ ಒಂದು ಕೌಂಟಲ್ಲಿ ನೆಕ್ಸ್ಟ್ ಆರ್ಚ್ಗಳನ್ನ ಹಾಕ್ಕೊಂಡು ಹೋಗಿ ಡಿಸೈನು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೀವೇನೇ ಚೇಂಜಸ್ ಮಾಡ್ಕೊಳ್ಳೋಂಗಿದ್ರೆ ಇಲ್ಲೇ ಮಾಡ್ಕೊಳ್ಳಿ. ಈ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಎಕ್ಸ್ಟ್ರಾ ಕೂಡ ನೀವು ಇನ್ನೂ 2 ಹಾಕ್ಕೊಂಡು ಸ್ವಲ್ಪ ಈ ಥರ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ ಈ ಬೀಡ್ಸ್ ಸ್ವಲ್ಪ ಈ ರೀತಿ ಬೀಡ್ಸ್ ಮೇಲೆ ಕವರ್ ಆಗುತ್ತೆ, ಅಂದರೆ ಫೋಲ್ಡಿಂಗ್ ಆಗಿ ಬರುತ್ತೆ. ಸೊ 4ಕ್ಕೆ 4 ಹಾಕೋದ್ರಿಂದ ಈ ಸ್ಟ್ರೇಟಾಗಿ ಈ ಒಂದು ಬೀಡ್ಸ್ ಅನ್ನೋದು ನಿಮಗೆ ಈ ಡಿಸೈನ್ಗೆ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಅನಿಸುತ್ತೆ, ಟ್ರೈ ಮಾಡಿ. ಇದನ್ನು ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕ್ತೀನಿ. ಫಾಸ್ಟಲ್ಲೇ ಆಗೋಗ್ಬಿಡುತ್ತೆ, ಯಾಕಂದರೆ ಕುಚ್ಚು ಕಟ್ಟೋ ಕೆಲಸ ಇಲ್ಲ, ಹಾಗೆ ಥ್ರೆಡ್ ಕೂಡ ಭಾಳ ಹೋಗೋದಿಲ್ಲ. ಇದಕ್ಕೆ ಇನ್ನೊಂದೇನಪ್ಪ ಅಂದರೆ ಸ್ವಲ್ಪ ಬೀಡ್ಸ್ ಹೆವಿಯಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಕಾಸ್ಟ್ಲಿ ಇದೆ ಈ ಥರ ಕ್ರಿಸ್ಟಲ್ ಬೀಡ್ಸು. ನೋಡ್ಕೊಂಬಿಟ್ಟು ತೊಗೊಂಡು ಟ್ರೈ ಮಾಡಿ ನಿಮ್ಮ ಸೀರೆಗೆ. ಎರಡೂ ಅಷ್ಟೇ ಕಲರ್ ಹೋಗುತ್ತೆ ಅನ್ನೋ ಪ್ರಾಬ್ಲಮ್ಮೇ ಇಲ್ಲ. ಈ ಬೀಡ್ಸ್ ಕೂಡ ಅಷ್ಟೇ ತುಂಬ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ತುಂಬ ಬಾಳ್ಕೆ ಕೂಡ ಬರುತ್ತೆ. ಖಂಡಿತವಾಗ್ಲೂ ಅನಿಸುತ್ತೆ, ಟ್ರೈ ಮಾಡಿ. ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ.
ಕಂಪ್ಲೀಟಾಗಿ ಸ್ಯಾರಿ ಫುಲ್ ವರ್ಕ್ ಹಾಕಿದ್ಮೇಲೆ ನೋಡಿ ಡಿಸೈನಿನ ಲುಕ್ ಬಂದು ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ. ಕಾಂಟ್ರಾಸ್ಟ್ ಕಲರಲ್ಲಿ ಏನಾದರೂ ನೀವು ಟ್ರೈ ಮಾಡೋಂಗಿದ್ರೆ ಇನ್ನೂ ಕೂಡ ತುಂಬ ಹೆವಿ ರಿಚ್ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದಕ್ಕೂ ಒಂದೊಂದು ಕ್ರಿಸ್ಟಲ್ ಬೀಡ್ಸ್ ಬಂದಿದೆ. ಜಾಸ್ತಿ ಕ್ರಿಸ್ಟಲ್ ಬೀಡ್ಸ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಈ ಡಿಸೈನ್ಗೆ. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬರುತ್ತೆ. ಈ ಲುಕ್ಕಲ್ಲೂ ಕೂಡ ನೀವು ನೋಡ್ಕೋಬೋದು ಯಾವ ಥರ ಬರುತ್ತೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಖಂಡಿತವಾಗಲೂ ಟ್ರೈ ಮಾಡಿ. ಕೆಲವೊಂದು ಟಿಶ್ಯೂ ಸ್ಯಾರೀಸ್ ಇರುತ್ತೆ, ಬಾರ್ಡರ್ ಸ್ಯಾರೀಸು ಸ್ವಲ್ಪ ಪಿನ್ ಮಾಡಿದಾಗ ಸ್ವಲ್ಪ ನೀಟಾಗಿ ಕೂಡಲ್ಲ, ಅಂದರೆ ಅದು ತೆಳ್ಳಗಿರುತ್ತಲ್ವ, ನೀಟಾಗಿ ಕೂತ್ಕೊಳ್ಳಲ್ಲ. ಅಂಥ ಒಂದು ಸೀರೆಗೆ ಕೂಡ ನೀವು ಟ್ರೈ ಮಾಡ್ಕೋಬೋದು. ಯಾಕಂದರೆ ಇದು ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ವೆಯ್ಟ್ ಬರುತ್ತೆ. ನೀವು ಪ್ಲೇಟ್ಸ್ ಮಾಡಿದಾಗ ಸೆರಗಿಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಅಂಥ ಸೀರೆಗೆ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಇದೆ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು 500ಇಂದ 550ವರೆಗೂ ಚಾರ್ಜಸ್ನ ನೀವು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಸೊ ನೋಡ್ತಾ ಇದ್ದರೆ ಯಾವ ಕಡೆ ನೋಡಿದ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಗ್ರ್ಯಾಂಡ್ ಲುಕ್ಕು ಕೂಡ ಕಾಣಿಸುತ್ತೆ. ಸೊ ಇನ್ನೊಂದು ಸತಿ ನಿಮ್ಮ ಸೀರೆ ಕಾಂಟ್ರಾಸ್ಟಲ್ಲಿದ್ದರೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವತ್ತಿನ ಈ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.